ಓವರ್ ಬರಬೇಕು, ಎಲಿವೇಟೆಡ್ ಕಾರಿಡಾರ್ ಬರಬೇಕು, ಬಿಸಿನೆಸ್ ಕಾರಿಡಾರ್ ಬರಬೇಕು. ಕೇಳಿ, ಅದಕ್ಕೆಲ್ಲ ಬಜೆಟ್ ಅದೆಲ್ಲ ನಿಗದಿ, ಬಜೆಟ್ ನಿಗದಿಯಾಗಿದೆ. ಅದು ಕೆಲಸಗಳು, ಕಾಮಗಾರಿಗಳು ಕೆಲಸಗಳು ಆಗ್ತವೆ. ಆಯ್ತಾ? ಇವನ್ ನಾವು ಮೇಕೆದಾಟು ಯೋಜನೆಯಿಂದ ಬೆಂಗಳೂರು ನೀರು ತಗೊಂಡ್ಬರ್ತೀವಿ, ಕಾವೇರಿ ನೀರನ್ನ ನಾವು ಯಲಹಂಕ ದೇವನಹಳ್ಳಿವರೆಗೂ ತಗೊಂಡೋಗ್ಬೇಕಾಗಿದೆ. ಸೊ ಆ ರೀತಿಯ ಕೆಲಸಗಳು, ಕಾಮಗಾರಿಗಳಾಗ್ತವೆ, ದೀರ್ಘಕಾಲಿಕ ಕಾಮಗಾರಿಗಳಾಗ್ತವೆ ಇವತ್ತಿನ. ಆಮೇಲೆ ಬಿಜೆಪಿ ಸರ್ಕಾರ ಇದ್ದಾಗ ಏನಾದ್ರು ಜಾಗ ಏನಾದ್ರು ತಗೊಂಡಿದ್ರ? ಸರ್ಕಾರ ರೂಲ್ಡ್ ಔಟ್. ಇವಾಗ ಸಿದ್ದರಾಮಯ್ಯನವರ ಸರ್ಕಾರ, ಡಿ ಕೆ ಶಿವಕುಮಾರ್ ಮಾಡ್ತಾ ಇದೀವಿ. ಹೇಳಿದ್ದೇ ನಿಜ ಆದ್ರೆ, ನಟರಾಜ್ ಗೌಡ್ರು ಹೇಳಿದ್ದೇ ನಿಜ ಆದ್ರೆ, ರಸ್ತೆ ಗುಂಡಿಗಳನ್ನ ಮುಚ್ಚೋ ಕೆಲಸ 3 ವರ್ಷದಿಂದ ಆಗಿದ್ರೆ ಇಲ್ಲ. ಇದೊಂದು ಕೇಳಿಸ್ಕೊಂಬಿಡಿ ಸರ್. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಮಾಡಿದ ಫಸ್ಟ್ ಪ್ರೆಸ್ ಮೀಟ್ ನಲ್ಲಿ ನಾವಿಲ್ಲ ರಸ್ತೆ ಗುಂಡಿ ಮುಚ್ಚೋಕೆ ಮತ್ತೆ ಪ್ರತ್ಯೇಕವಾಗಿ ಎಷ್ಟು ಸರದು 2,000 ಕೋಟಿನ 2,000 ಕೋಟಿ ರೂಪಾಯಿ ಎತ್ತಿಡ್ತೀವಿ ಅಂತ ಹೇಳುವಂತಹ ಅನಿವಾರ್ಯತೆ ಯಾಕೆ ಬಂತು ಅಂದ್ರೆ 3 ವರ್ಷ ನೀವೇನೂ ಮಾಡಿಲ್ಲ, ಇನ್ನೂ 2 ವರ್ಷ ಸಮಯ ಇದೆ, ಇನ್ನು ಮಾಡ್ಲಿಕ್ಕೆ ಬೇಕಾದ ಕೆಲಸ ಸಾಕಷ್ಟಿದೆ. ಹಿಂಗೆ ಅಲ್ವಾ ಅರಾಮೂರ್ತಿ ಸರ್? ಅಲ್ಲ, ಇವಾಗ ಬೆಂಗಳೂರು ನಗರದ ಮೇಲೆ ತಾವು ಎಷ್ಟು ಬರೆಯನ್ನು ಹಾಕಿದ್ದೀರಾ? ಇವತ್ತು ಕಸ ಸಂಗ್ರಹಣೆಗೆ ಶುಲ್ಕ, ಮನೆಯಿಂದ ಮನೆ ಕಸ ತಗೊಂಡೋಗ್ಬೇಕಾದ್ರೆ ಶುಲ್ಕವನ್ನ ಕೊಡಬೇಕು. ವಾಹನ ಪಾರ್ಕಿಂಗ್ ಶುಲ್ಕ ಮಾಡಿದ್ದೀರಾ. ಕಟ್ಟಡಗಳ ಮೇಲೆ ಪ್ಲಾನ್ ಮೇಲೆ ನೀವು ಪ್ಲಾನ್ ಸ್ಯಾಂಕ್ಷನ್ ಜಾಸ್ತಿ ಮಾಡಿದ್ದೀರಾ. ಎಲ್ಲವೂ ಕೂಡ ಇವತ್ತು ಬಜೆಟ್ ಅಲ್ಲಿ ಇವತ್ತು ಸಾವಿರಾರು ಕೋಟಿ ರೂಪಾಯಿ ನಾವು ಕೊಡ್ಬೇಕಾದ್ರೆ ನೀವೇನ್ ಮಾಡಿದ್ದೀರಾ? ಇದೇ 2023ಕ್ಕಿಂತ ಮುಂಚೆ 40% ಸರ್ಕಾರ ಅಂತ ನೀವು ಹೇಳಿದಾರ, ಒಂದು ಪ್ರೂವ್ ಮಾಡಿದಾರ, ಒಂದು ಇಲಾಖೆನಲ್ಲಿ ಯಾವ್ದೋ ಕಂಪ್ಲೇಂಟ್ ಕೊಟ್ಟಿದಾರ, ಒಂದು ಲೋಕಾಯುಕ್ತ ಗಲಾಟೆ, ಒಂದು ಕೋರ್ಟ್ಗೆ ಈ ಸರ್ಕಾರ ಹೋಗಿದೆ, ಕಾಂಗ್ರೆಸ್ ಸರ್ಕಾರ ಹೇಳ್ಬಿಡ್ಲಿ. ಬರೀ ಗೂಬೆ ಕೂರ್ತಿ 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 ನೀವು ಮಾಡಿದ್ಮೇಲೆ ಇವತ್ತು ಮೆಟ್ರೋ ಮಾಡಿದ್ದು ಅದೇ ಗುತ್ತಿಗೆದಾರರು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ತ್ಯಾಜ್ಯ ವಿಲೇವಾರಿಗೆ ಶೋಷಣೆ ಮಾಡಿದಿರ ನೀವು. ಇವತ್ತು 1,000 ಕೋಟಿ ಮಾಡ್ತಾ ಇದೀವಿ. ಕಾಂಟ್ರಾಕ್ಟ್ ಮಾಫಿಯಾ ಇದೆ. ಕಾಂಟ್ರಾಕ್ಟ್ ಗುತ್ತಿಗೆದಾರರಿಗೆ ಸಂಬಳ ನಿಲ್ತಿ ಎಷ್ಟು ತಿಂಗಳಾಗಿದೆ? 6 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ನೀವು. ಸಂಬಳ ಕೊಡಕ್ಕೆ ನಿಮ್ಗೆ ಸರ್ಕಾರದಲ್ಲಿ ನಿಮ್ಗೆ ದುಡ್ಡಿಲ್ಲ, ಪಾಪರ್ ಸರ್ಕಾರ ಆಗಿದೆ. ಇವತ್ತು ಎಷ್ಟು ಲಕ್ಷ ಕೋಟಿ ಸಿದ್ದರಾಮಯ್ಯ ಸಾಲ ಮಾಡಿದ್ದಾರೆ ನೀವು ಹೇಳಿ. ನಿಮ್ ಬಗ್ಗೆ ನಮಗೆ ಗೌರವ ಇದೆ. ಇವತ್ತು ನೀವು 2 ಲಕ್ಷ ಕೋಟಿ ನೀವು ಹತ್ತತ್ರ ನೀವು ಸಾಲ ಮಾಡಿದಾರಲ್ಲ, ಈ ಬರೀ 3 ವರ್ಷದಲ್ಲಿ ನೀವು ಸರ್ಕಾರ ಬಿಡಕ್ಕೆ ಹೋದ್ರೆ 5,000 ಕೋಟಿ ನೀವು ಸಾಲ ಮಾಡೋ ಪರಿಸ್ಥಿತಿ ಆಗಿದೆ ನಿಮ್ಗೆ. ಇದ್ರ ಬಗ್ಗೆ ತಾವು ಪ್ರಾಮಾಣಿಕವಾಗಿ ಜನ ನೋಡ್ತಿರ್ಬೇಕಾದ್ರೆ ಹೇಳ್ಬೇಕು, ಅಂಕಿಅಂಶ ಕರೆಕ್ಟ್ ಆಗಿ ಕೊಡಿ. ಇವತ್ತು ನಮ್ಗೆ ನೋಡಿ ಇದೇ ಸರ್ಕಾರ ಮೇಡಮ್ ಎ ಖಾತಾ ಬಿ ಖಾತೆಯಿಂದ ಎ ಖಾತಾ ಮಾಡ್ತೀವಿ ಅಂತ ಹೇಳಿದ್ರಿ. ಅದಾದ ಒಂದು ಹೆಸರು ಕೊಟ್ಟಿರೋದಕ್ಕೆ ಯಾವ್ದೋ ಭೂ ಗ್ಯಾರಂಟಿ ಅಂತ ಯಾರ್ದೋ ಭೂಮಿ ನೀವು ಟ್ಯಾಕ್ಸ್ ಕಟ್ಟೋದಿಕ್ಕೆ ಬಿ ಖಾತೆ ಟು ಎ ಖಾತಾ ಮಾಡೋದಿಕ್ಕೆ ನೀವು ಏನಂತ ಕೊಟ್ಟಿದ್ದೀರಾ? ಭೂ ಗ್ಯಾರಂಟಿ ಕೊಟ್ಟಿದ್ದೀರಾ. ನಿಮ್ಮ ಮನೆಯಿಂದ ಕೊಟ್ಟಿದ್ದೀರಾ ಸರ್ ಇದು ಜಾಗನ? ಫ್ರೀ ಸೈಟ್ ಕೊಟ್ಟಿದ್ದೀರಾ ನೀವು? ಅವ್ರ ತಾತ ಅವ್ರ ಅಪ್ಪ ಸಂಪಾದನೆ ಮಾಡಿದ್ದು ಖಾತಾ ಟ್ರಾನ್ಸ್ಫರ್ ಮಾಡಕ್ಕೆ ನೀವೇನ್ ಗ್ಯಾರಂಟಿ ಕೊಡೋದು? ನೀವೇನ್ ಆಯ್ತು ಬಿ ಖಾತಾನ ಎ ಖಾತಾ ಮಾಡಕ್ಕೆ ನೀವೇನಂತ ಕೊಟ್ಟಿದ್ದೀರಾ? ನಾವು ವಿಧಾನಸಭೆ ಪ್ರಶ್ನೆ ಮಾಡಿ ನಾನು ಇವತ್ತು ಬಿ ಖಾತಾ ನಿಮ್ಮ ಮೇಡಮ್ ತಿಳ್ಕೊಳ್ಳಿ, ಇಲ್ಲಿ ಆರ್ಡರ್ ಇದೆ. ಇಲ್ಲಿ ಬಿ ಖಾತಾ ಬರೀ ಸೈಟಿಗೆ ಮಾತ್ರ ನೀವು ಎ ಖಾತಾ ಮಾಡ್ತೀರಾ. ಕಟ್ಟಿರುವಂತ ಕಟ್ಟಡಕ್ಕೆ ಎ ಖಾತಾ ಮಾಡಕ್ಕೆ ನಿಮ್ಗೆ ಆಗ್ತಿಲ್ಲ. ಕಟ್ಟಡ ಬಿ ಖಾತಾ, ಸೈಟ್ ಎ ಖಾತಾ. ಆ ಮನುಷ್ಯ ಒಬ್ಬ 30-40 ಮನುಷ್ಯ 4 ಲಕ್ಷ 3 ಲಕ್ಷ 7 ಲಕ್ಷ 8 ಲಕ್ಷ ಕಟ್ಟಿ ನಿಮ್ಗೆ ಸರ್ಕಾರಕ್ಕೆ ನೀವೇನ್ ದಂಡ ವಸೂಲಿ ಮಾಡ್ತೀರಾ? ಆ ದುಡ್ಡು ಎಲ್ಲ ಹೋಗ್ತಾ ಇದೆ. ಯಾಕೆ ಬೆಂಗಳೂರು ನಗರ ಡೆವಲಪ್ಮೆಂಟ್ ಮಾಡಕ್ಕಾಗ್ತಿಲ್ಲ? ನೀವ್ ಹೇಳ್ದಂಗೆ ಬೆಂಗಳೂರು ನಗರ ನೀವು ಚಿನ್ನ ಮಾಡಬಹುದಾಗಿತ್ತಲ್ಲ. ಬಿಜೆಪಿ ಸರ್ಕಾರ ನೀವು ಸರಿ ಇಲ್ಲ ಅಂದ್ರೆ ಎಸ್ ಓಕೆ ನೀವೇ ಅನ್ಕೊಳ್ಳಿ. ನಿಮ್ ಸರ್ಕಾರ ಸಾಧನೆ ಏನು? ಇವತ್ತು ಹೈಯೆಸ್ಟ್ ಬೊಮ್ಮಾಯಿ ಪೀರಿಯಡ್ ಅಲ್ಲಿ, ಯಡಿಯೂರಪ್ಪನ ಪೀರಿಯಡ್ ಅಲ್ಲಿ ಬೆಂಗಳೂರು ಡೆವಲಪ್ಮೆಂಟ್ ಮಾಡಿದ್ದು ಬಿಜೆಪಿ ಸರ್ಕಾರ, ಫ್ಲೇವರ್ ಮಾಡಿದ್ದು ಬಿಜೆಪಿ ಸರ್ಕಾರ. ನೀವು ಇದೇ ರಾಗಿಗುಡ್ಡ ಫ್ಲೇವರ್ ನಮ್ಮ ಪೀರಿಯಡ್ ಅಲ್ಲಿ ಇವತ್ತು ಆಗಿದ್ದು. ಪೂಜೆ ಮಾಡಿದ್ದು ಯಾರು ಸ್ವಾಮಿ? ಸರಿ, ಪೂಜೆ ಮಾಡಿದ್ರಿ. ಜಾಯಿನ್ ಆಗಿದ್ದಾರೆ ರಮೇಶ್ ಗೌಡ್ರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮ ವೀಕ್ಷಕರೊಬ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹರೀಶ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಹರೀಶ್ ಅವರೇ. ನಮಸ್ತೆ ಮೇಡಮ್. ಬೆಂಗಳೂರು ಅಭಿವೃದ್ಧಿ ಮಾಡಬೇಕು ಅನ್ನೋ ಕಳಕಳಿಯ ಕಾಳಜಿಯಿಂದಾಗಿ ಈ ಖಾತೆಗೋಸ್ಕರ ಡಿಮಾಂಡ್ ಇದೆ ಅಂತ ನೀವು ಒಪ್ತೀರಾ? ಮೇಡಮ್, ಬೆಂಗಳೂರು ಅಭಿವೃದ್ಧಿ ಮಾಡಬೇಕು ಅಂತ ಅವ್ರಿಗೇನಿಲ್ಲ. ನೀವು ದೊಡ್ಡಬಳ್ಳಾಪುರದಿಂದ ನೆಲಮಂಗಲ ಮಾರ್ಕೆಟ್ ಮಾಡಿದಾರಲ್ಲ, ಆ ರೋಡಲ್ಲಿ ಅವ್ರ ಒಂದ್ಸತಿ ಹೋಗಿ ಬಂದಿನಿ. ಅವ್ರ ಕಾರಲ್ಲಿ ದೊಡ್ಡಬಳ್ಳಾಪುರದಿಂದ ನೆಲಮಂಗಲ ಮಾರ್ಕೆಟ್ ಮಾಡಿದಾರೆ ನೋಡಿ ದಾಸನಪುರದಲ್ಲಿ. ಆ ರೋಡಲ್ಲಿ ಅವ್ರ ಕಾರಲ್ಲಿ ಹೋಗಿ ಬಂದಿನಿ.
ಡ್ರೈವರ್ಸ್ ಇವತ್ತು ಪಣಕ್ಕಿಟ್ಟು ಆ ರೋಡಲ್ಲಿ ಓಡಾಡ್ತಾ ಇದ್ದಾರೆ. ಬ್ರಾಂಡ್ ಬೆಂಗಳೂರು ಸರ್, ರೈಲ್ವೆ ಗೊಲ್ಲಳ್ಳಿ ಹತ್ರ ಅಲ್ಲ ಬ್ರಾಂಡ್ ಬೆಂಗಳೂರು ಸಾವಿರಾರು ಕೋಟಿ ರೂಪಾಯಿ ಹಾಕಿ ರಸ್ತೆ ಗುಂಡಿಗಳನ್ನು ಕ್ಲಿಯರ್ ಮಾಡಿದ್ದಾರೆ, ವೈಟ್ ಟಾಪಿಂಗ್ ಮಾಡಿದ್ದಾರೆ. ನೀವೇ ನಿಮ್ಗೆ ಹೇಳ್ತಿದ್ದೀರಿ ರಸ್ತೆ ಸರಿ ಇಲ್ಲ. ಬನ್ನಿ ನೀವು ಅಂತ ದೊಡ್ಡಬಳ್ಳಾಪುರ ಅದು ಕರ್ನಾಟಕದಲ್ಲಿ ಸೇರುತ್ತೆ. ರೈಲ್ವೆ ಬ್ರಿಡ್ಜ್ ಹತ್ರ ಲೆಫ್ಟ್ ತಿರ್ಗಾಕ್ ಹೋಗಿ ಸಿಮೆಂಟ್ ಲಾರಿ ನಿಂತು 3 ದಿವಸ ಆಗಿದೆ. ಮಣ್ಣು ಉಳಿಸಿದ್ದಾರೆ. ಎಲ್ಲಿ ಸರ್ ಇದು? ಈ ಜಮೀನ್ ಹೊಡಿತಾರ ಆ ಮಣ್ಣನ್ನ 4 ಲೋಡ್ ಮಣ್ಣು ಉಳಿಸಿದ್ದಾರೆ. ಅಲ್ಲ ಎಲ್ಲಿ ಅಂತ? ರೈಲ್ವೆ ಗೊಲ್ಲಳ್ಳಿ ಹತ್ರ. ನಟರಾಜ್ ಗೌಡ್ರು ಹೇಳ್ತಿದ್ದಾರೆ ಬೆಂಗಳೂರಲ್ಲ ಇದು ಹೊರಗೆ ಅಂತ. ಅಂದ್ರೆ ಬೆಂಗಳೂರಲ್ಲಿ ಮಾತ್ರ ಕಾಂಗ್ರೆಸ್ ಸರ್ಕಾರ, ಹೊರಗೆ ಬೇರೆ ಸರ್ಕಾರ ಅಂತಲ್ಲ. ಅಲ್ಲ ನಟರಾಜ್ ಗೌಡ್ರೆ ಗೊತ್ತಾಗ್ಲಿಲ್ಲ. ಬ್ರಾಂಡ್ ಬೆಂಗಳೂರು ಹೇಳಿದ್ರಿ, ಅವ್ರು ದೊಡ್ಡಬಳ್ಳಾಪುರ